ಹಲ್ಲೆಲೂಯ. ನೀನು ಒಪ್ಪಿಸಿಕೊಡೋದಾದ್ರೆ ಒಪ್ಪಿಸಿಕೊಡೋದಂದ್ರೆ ಏನು ಅರ್ಥ ಗೊತ್ತಾ? ನೀನು ಪಾಪವನ್ನು ಬಿಟ್ಟು ಬಿಡೋದಾದ್ರೆ, ದೇವರಿಗೆ ಇಷ್ಟ ಇಲ್ಲದಂತೆ ಯಾವ ಕಾರ್ಯ ಮಾಡ್ತಿದ್ಯೋ, ಯಾವುದ್ರ ಮೇಲೆ ಮನಸ್ಸಿಟ್ಟಿದ್ಯೋ, ಯಾವುದ್ರ ಮೇಲೆ ಕೈ ಇಟ್ಟಿದ್ಯೋ, ಯಾವುದನ್ನು ಹಿಂಬಾಲಿಸ್ತಿದ್ಯೋ, ಅದನ್ನು ದೇವರಿಗೆ ಒಪ್ಪಿಸಿ ಅದನ್ನು ಬಿಟ್ಟು ಬಿಡಬೇಕು ನೀನು. ಅದೇ ಮನ ತಿರುಗುವಿಕೆ. ಸ್ವಾಮಿ ನಾನು ಮನ ತಿರುಗ್ತೀನಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮುಗಿದ್ಮೇಲೆ ತಿರುಗ ಹೋಗಿ ಅದೇ ಪಾಪ ಮಾಡೋದು, ಅದೇ ಕೆಟ್ಟತನ ಹೋಗೋದು, ಅದೇ ದೇವ್ರಿಗೆ ಅವಿದ್ಯರಾಗೋದು ಹೋಯ್ತು ಅಂದರೆ ನಿನ್ನ ಆತ್ಮ ಬದುಕಲ್ಲ. ಹಾಗಾದ್ರೆ ಒಪ್ಪಿಸಿಕೊಡಬೇಕೆ ಅಂದ್ರೆ ಏನು? ಮನ ತಿರುಗುವಿಕೆ ಅಂದ್ರೆ ಏನು? ನೀನು ದೇವ್ರಿಗೆ ಯಾವ್ದು ಇಷ್ಟ ಇಲ್ವೋ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡೋದೆ, ಬಿಟ್ಟು ಬದಲಾವಣೆ ಆಗದೆ ಮನ ತಿರುಗುವಿಕೆ. ಆಗಲೇ ನಿನ್ನನ್ನು ನಮ್ಮ ಆತ್ಮ ಬದುಕೋದು. ಹಲ್ಲೆಲೂಯ. ಅದಕ್ಕೆ ಯೇಸು ಹೇಳ್ತಿದ್ದಾನೆ, ನಾನೇ ಪುನರುತ್ಥಾನ, ನಾನೇ ಜೀವ. ಯೇಸು ಸ್ವಾಮಿ ಪುನರುತ್ಥಾನವಾಗಿದ್ದಾನೆ. ಈ ಭೂಮಿಯಲ್ಲಿ ಸತ್ಪುರುಷರು ಅಂತೆ, ಒಳ್ಳೊಳ್ಳೆ ವ್ಯಕ್ತಿಗಳು ಅಂತ ಕರೆಸಲ್ಪಡುವಂತೆ ಎಷ್ಟೋ ಜನ ಇದ್ರು, ಅಂದ್ರೆ ದಾನ ಧರ್ಮ ಮಾಡಿದವರು. ಆದರೆ ಅವರೆಲ್ಲ ಸತ್ರು, ಅವ್ರು ಯಾರು ಎದ್ದು ಬರಲಿಲ್ಲ. ಪ್ರಥಮವಾಗಿ ಎದ್ದು ಬಂದಿತ್ತು ಯೇಸು ಕ್ರಿಸ್ತನು ಮಾತ್ರ. ಹಲ್ಲೆಲೂಯ. ಈ ಪ್ರಪಂಚದಲ್ಲಿ ಸತ್ತು ಉಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದಂಥವನು ಯೇಸು ಕ್ರಿಸ್ತನು ಹೊರತು ಯಾರು ಇಲ್ಲ ಪ್ರಿಯರೇ. ಆತನ ಮೇಲೆ ವಿಶ್ವಾಸ ಇಡೋ ನೀನು ನಾನು ಕೂಡ ಒಂದು ದಿನ ಇದೇ ರೀತಿಯಾಗಿ ಪುನರುತ್ಥಾನ ಹೊಂದುತ್ತೀವಿ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ನನ್ನ ನಂಬುವವರು ಸತ್ತರು ಬದುಕುತ್ತಾರೆ, ಬದುಕುತ್ತಾ ನಂಬುವವರು ಎಂದಿಗೂ ಸಾಯುವುದೇ ಇಲ್ಲ. ಹಾಗಾದರೆ ನಿನಗೆ ಮರಣ, ಶಾರೀರಿಕವಾಗಿ ಮರಣ ಬರ್ಬೋದು, ಒಂದು ವೇಳೆ ರೋಗ ಬರ್ಬೋದು, ರೋಗದಲ್ಲಿ ಮರಣಿಸ್ಬೋದು, ಒಂದು ವೇಳೆ ಏನಂತ ಅಪಘಾತದಲ್ಲಿ ಮರಣಿಸ್ಬೋದು. ಮರಣ ಯಾವ ರೀತಿ ಬರ್ತದೋ ಗೊತ್ತಿಲ್ಲ. ಆದರೆ ನೀನು ಯೇಸು ಕ್ರಿಸ್ತನ ನಂಬಿಕೊಂಡು ನಿನ್ನ ಆತನ ರಕ್ತದಿಂದ ನಿನ್ನ ಪಾಪಗಳು ತೊಳೆಯಲ್ಪಟ್ಟಿದ್ರೆ, ನೀನು ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಯೋದಾದ್ರೆ, ನೀನು ಭೂಮಿಯಲ್ಲಿ ಆಯ್ಸಿ ತೀರೋಗೋ ಆಯ್ಸಿದ್ದೋ ಏನೋ ಒಂದು ಕಾರಣಕ್ಕೆ ನೀನು ಮರಣಿಸಿದ್ರು ಕೂಡ ಯೇಸು ಕ್ರಿಸ್ತನ ಬರುವಾಗ ಸಮಾಧಿಯಿಂದ ನೀನು ಜೀವ ಸಹಿತವಾಗಿ ಎದ್ದೇಳ್ತೀವಿ. ಹಲ್ಲೆಲೂಯ. ನೀನು ನಾನು ಜೀವ ಸಹಿತವಾಗಿ ಹೇಳ್ತೀವಿ. ಕಾರಣ ಏನಂದ್ರೆ ವಾಕ್ಯ ಹೇಳ್ತದೆ, ಆತನ ಧ್ವನಿಯನ್ನು ಕೇಳುವಾಗ, ತುತ್ತೂರಿ ಶಬ್ದ ಊದುವಾಗ, ಶಬ್ದವನ್ನು ಕೇಳುವಾಗ ಸಮಾಧಿಗಳು ತೆರೆಯಲ್ಪಡ್ತದಂತೆ, ಸತ್ತಿರೋರು ಎದ್ದು ಬರ್ತಾರೆ. ಬದುಕಿರೋಂಥ ನೀನು ನಾನು, ಆತನ ಮೇಲೆ ವಿಶ್ವಾಸ ಇಟ್ಟು ಆತನ ವಾಕ್ಯವನ್ನು ಹಿಂಬಾಲಿಸ್ತಿರೋದು ಬದುಕಿರೋಂಥ ನೀನು ನಾನು, ಆತ್ಮದಲ್ಲಿ ಬದುಕಿರೋಂಥ ನೀನು ನಾನು, ಶಾರೀರಿಕವಾಗಿ ಬದುಕಿರೋ ನೀನು ನಾನು, ಕಣ್ರಪ್ಪೆ ಬಡಿದು ಮುಚ್ಚೋಷ್ಟರಲ್ಲಿ ನಾವು ಕೂಡ ಆತನ ಜೊತೆ ಎತ್ತಲ್ಪಡ್ತೇವೆ. ಆಗ ನಮ್ಮ ರಕ್ಷಕನು, ಒಡೆಯನು, ಯಜಮಾನನಾಗಿರುವಂಥ ಅರಸನಾಗಿರೋ ಯೇಸು, ಪುನರುತ್ಥಾನ ಹೊಂದಿರುವಂಥ ಯೇಸು ನಮ್ಮೆಲ್ಲರ ಮುಂದೆ ಹೋಗ್ತಾನೆ. ನಾವು ಆತನ ಹಿಂದೆ ಹೊಸ ಹಾಡನ್ನು ಆಡ್ತಾ ನಾವು ಪುನರುತ್ಥಾನವಾಗಿ ಆತನ ಹಿಂದೆ ಹೋಗ್ತೀವಿ. ಯೇಸು ಕ್ರಿಸ್ತನಿಗಿಂತ ಮುಂಚೆ ಯಾರು ಹೋಗಕ್ಕಿಲ್ಲ. ಯಾಕಂದ್ರೆ ಪುನರುತ್ಥಾನ ಹೊಂದಿದವನು ಯೇಸು ಕ್ರಿಸ್ತನ ಮಾತ್ರ ಹೊರತು ಇನ್ಯಾರು ಇಲ್ಲ. ಅದಕ್ಕೆ ನಮ್ಮೆಲ್ಲರಿಗಿಂತ ಅದನ್ನು ಮುಂದಾಗಿ ಹೋಗ್ತಾನೆ. ಹಲ್ಲೆಲೂಯ. ಹಾಗಾದ್ರೆ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಸತ್ತು ಉಣಲ್ಪಟ್ಟಿಲ್ಲ, ನಿನ್ನ ಪ್ರಾರ್ಥನೆಗಳು ಮುಚ್ಚಲ್ಪಟ್ಟಿಲ್ಲ. ಈಗಲೇ ಪ್ರಾರಂಭ. ಯಾವಾಗ ಆಗೋಯ್ತು, ಕಳೆದೋಯ್ತು, ತೀರೋಯ್ತು ಅಂತೀಯೋ, ದೇವರು ಆಗ ನೋಡಿ ಹೇಳ್ತಾನೆ, ಈಗ ಪ್ರಾರಂಭಿಸಲ್ಪಡ್ತಾ ಐತೆ ಅಂತ. ನಿನ್ನ ಜೀವಿತದಲ್ಲಿ ಮುಗಿದೋಯ್ತು, ನಿನ್ನ ಪ್ರಯತ್ನಗಳೆಲ್ಲ ಮುಗಿದೋಗಿರ್ಬೋದು, ನಿನ್ನೆಲ್ಲ ಪ್ರಾರ್ಥನೆಗಳು ಮುಗಿದೋಗಿರ್ಬೋದು, ಆದರೆ ದೇವರು ನೀನು ನೋಡಿ ಹೇಳ್ತಾನೆ, ಈಗ ಪ್ರಾರಂಭ. ಮಾರ್ತಳು, ಮರಿಯಳು, ನಾನು ಪ್ರಾರ್ಥನೆ ಮಾಡಾಯ್ತು, ಸ್ವಾಮಿ ಉತ್ತರ ಕೊಡೋದಕ್ಕೆ ತಡವಾಯ್ತು, ಹಾಗಾಗಿ ನನ್ನ ತಮ್ಮ ಸತ್ತೋದ, ಆತನ ಸಮಾಧಿಯಲ್ಲಿ ಇಡಲ್ಪಟ್ಟಿದ್ದೀವಿ, ಮುಗಿದಾಯ್ತು ಅಂತ ತಿಳ್ಕೊಂಡ್ರು. ಆದರೆ ಯೇಸು ಹೇಳ್ದ, ಈಗ ಪ್ರಾರಂಭ. ಹಲ್ಲೆಲೂಯ. ಸತ್ತೋಗಿರೋದಕ್ಕೆ ದೇವರು ಜೀವವನ್ನು ಕೊಟ್ಟರು. ಯಾವುದು ನಿನ್ನ ಕೈಯಲ್ಲಿ ಆಗಲ್ವೋ, ಯಾವುದು ನಿನ್ನಲ್ಲಿ ಸತ್ತೋಗಿದೆಯೋ, ಯಾವುದು ಸತ್ತೋಯ್ತು ಅಂತ ನೀನು ತಿಳ್ಕೊಂಡು, ಯಾವುದು ಮುಗಿದೋಯ್ತು ಅಂತ ತಿಳ್ಕೊಂಡು, ಯಾವುದು ನನ್ನ ಕೈಯಲ್ಲಿ ಆಗಲ್ಲ ಅಂತ ತಿಳ್ಕೊಂಡು, ಯೇಸು ಹೇಳ್ತಿದ್ದಾನೆ, ಈಗ ಅದು ಪ್ರಾರಂಭಿಸಲ್ಪಡ್ತಾ ಇದೆ. ಈಗ ಅದಕ್ಕೆ ಜೀವ ಬರ್ತಾ ಇದೆ. ಹಲ್ಲೆಲೂಯ. ಈಗ ಅದು ಕಾರ್ಯರೂಪದಲ್ಲಿ ನಡೀತಾ ಇದೆ. ಹಾಗಾದ್ರೆ ಪ್ರಿಯರೇ, ಇಸ್ರಾಯೇಲ್ ಒಂದು ದೊಡ್ಡ ಸೈನ್ಯ ಯುದ್ಧದಲ್ಲಿ ಸಂಹರಿಸಲ್ಪಡ್ತು. ಕುಟುಂಬ, ಹೆಂಡತಿ, ಮಕ್ಕಳು ಎಲ್ಲ ಕಳ್ಕೊಂಡು ರಣರಂಗದಲ್ಲೇ ಸತ್ತೋಗ್ಬಿಟ್ರು. ಹೆಣಗಳ ರಾಶಿ ಪಕ್ಷಿಗಳು ಬಂದು ಅವರ ಮಾಂಸಗಳನ್ನ ತಿಂದು ಬರೀ ಮೂಳೆಗಳು ಮಾತ್ರ ಉಳಿದಿದೆ. ತಲೆ ಬುರುಡೆಗಳು, ಕೈಗಳು, ಕಾಲುಗಳು, ಈ ಎಲುಬುಗಳು ವಿಚಿತ್ರವಾಗಿ ದಿಕ್ಕಾಪಾಲಿಯಾಗಿ ಬಿದ್ದೈತೆ. ಆಗ ದೇವರ ಆತ್ಮನು ತನ್ನ ಪ್ರವಾದಿಯಾದ ಎಜಿಕೇಲನನ್ನು ಆ ಒಣಗಿರುವ ಎಲುಬುಗಳ ತಗ್ಗುಗಳಿಗೆ ನಡೆಸ್ಕೊಂಡು ಹೋಗ್ತೈತೆ. ಎಜಿಕೇಲ ನೋಡ್ತಿದ್ದಾನೆ, ಕಾಲಿಡ್ತಿದ್ದಾನೆ ತಗ್ಗೊಳಗಡೆ, ಮೂಳೆಗಳು ಪಟ 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 ಅಂತ ಮುರಿತೈತೆ, ಚಟಾಪಟ ಅಂತ ನೋಡ್ತಾನೆ. ಹೆಣಗಳ ರಾಶಿ, ಮೂಳೆಗಳ ರಾಶಿಗಳು. ಆಗ ದೇವರು ನೋಡಿ ಹೇಳ್ತಿದ್ದಾನೆ, ನರಪುತ್ರನೇ, ಇವುಗಳಿಗೆ ಜೀವ ಬರಬಹುದು ಅಂತ ಕೇಳ್ತಿದ್ದಾನೆ. ಅದಕ್ಕೆ ಎಜಿಕೇಲ ಹೇಳ್ತಾನೆ, ನೀನೇ ಬಲ್ಲೆ ಸ್ವಾಮಿ. ಹಾಗಾದ್ರೆ ದೇವೋಕ್ತಿಯನ್ನ ನುಡಿ, ದೇವರ ವಾಕ್ಯವನ್ನು ನಂಬಿ ನುಡಿ ಮಾತನಾಡು. ಈ ಮೂಳೆಗಳು ಒಂದಕ್ಕೊಂದು
ಜೋಡಣೆ ಆಗಲಿ ಅಂತ ಮಾತನಾಡು ಅಂತ ಹೇಳುವಾಗ ಯಾರ್ಯಾರ ಕೈ ತಲೆ ಬುರುಡೆ ಎಲ್ಲೆಲ್ಲಿ ಬಿದ್ದಿತ್ತು ಮಾತನಾಡುವಾಗ ಒಂದಕ್ಕೊಂದು ಟಕ 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 ಶಬ್ದ ಆಯ್ತೈತೆ. ಓಡು ಬಂದು ಎಲ್ಲ ಮೂಳೆಗಳು ಸೇರ್ಕೊಳ್ತೈತೆ. ಹಲ್ಲೆಲೂಯಾ. ಈಗ ದೇವ್ರು ಹೇಳ್ತಿದ್ದಾನೆ, ಈಗ ಚದುರ ದಿಕ್ಕುಗಳಿಂದ ಏನು ಮಾಡು, ಅದ್ರ ಮೇಲೆ ನುಡಿ ಹೇಳು. ಏನು? ನರ ಬರಲಿ, ನರ ಬಂತು. ಮಾಂಸ ಬರಲಿ, ಮಾಂಸ ಬಂತು. ಚರ್ಮ ಬರಲಿ, ಬಂತು. ಈಗ ಚದುರ ದಿಕ್ಕುಗಳಿಂದ ಜೀವ ಶ್ವಾಸ ಬರಲಿ ಅಂತ ನುಡಿ ಅಂತ ಹೇಳುವಾಗ ಅವು ದೊಡ್ಡ ಸೈನ್ಯವಾಗಿ ಎದ್ದು ನಿಂತು ಬಂತೆ. ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿ ಎಷ್ಟು ಹಳೇದಾಗಿರ್ಬೋದು, ಸಮಾಧಿ ಆಗಿರ್ಬೋದು, ಒಂದು ವೇಳೆ ಕಾಯಿಲೆ ಬಂದು ಭಾಳ ವರ್ಷವಾಗಿರ್ಬೋದು, ರಿಪೋರ್ಟ್ಗಳು ಬಂದು ಎಲ್ಲ ಮುಗಿದೋಯ್ತು, ಇದು ಇದೆ ಅಂತ ಕನ್ಫರ್ಮ್ ಆಗಿರ್ಬೋದು. ಆದರೆ ದೇವರು ಹೇಳ್ತಾನೆ, ದೇವೋಕ್ತಿಯನ್ನು ನುಡಿ, ದೇವೋಕ್ತಿಯನ್ನು ನುಡಿ. ನಂಬಿಕೆಯಲ್ಲಿ ಪ್ರಾರ್ಥಿಸು, ನಂಬಿಕೆ ಕಳ್ಕೊಳ್ಳದೆ ಪ್ರಾರ್ಥಿಸು, ನಂಬಿಕೆಯಲ್ಲಿ ಜೀವವನ್ನು ನುಡಿ. ಯೇಸು ಎಂಬ ಹೆಸರಲ್ಲಿ ಜೀವವನ್ನು ನುಡಿ. ಹಲ್ಲೆಲೂಯಾ. ಸಾಯುವಂಥ ಸ್ಟೇಜಲ್ಲಿ ಮನುಷ್ಯನು ಜೀವ ಸಹಿತವಾಗಿ ಬದಲಾಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಣ್ಣ ಹುಡುಗ ಆಸ್ಪತ್ರೆಗೆ ಹಾಕ್ಬಿಟ್ಟಿದ್ದಾರೆ, ಆತನ ಹೆಸರು ಜೀವ ಅಂತ. ಆತನ ದಪ್ಪಕ್ಕೆ ಗುಂಡು ಗುಂಡುಗಿದ್ದ ನನ್ನ ಸೇವೆಯ ಪ್ರಾರಂಭದಲ್ಲಿ. ಹಲ್ಲೆಲೂಯಾ. ಆತನ ಆಸ್ಪತ್ರೆಗೆ ಹಾಕಿದ್ದಾನೆ, ನೋಡ್ಕೊಬರಕ್ಕೆ ಹೋಗಿದ್ದೀನಿ. ಆ ಮಗು ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ ನನಗೆ ಭಯ ಆಗ್ತೈತಿ. ಅಷ್ಟು ಸಣ್ಣಗಾಗಿದ್ದಾನೆ, ಅಷ್ಟು ಕಣ್ಣೆಲ್ಲ ಒಂಥರ ವಿಕಾರ, ಮುಖ ಎಲ್ಲ ಗಿಳ್ಚ್ಕೊಬಿಟ್ಟೈತೆ. ಭಾಳ ಭಯ ಆಗ್ತೈತೆ ನೋಡೋಕ್ಕೆ ನನಗೇನೆ. ಅವ್ರ ತಾಯಿ ಪಾಸ್ಟರ್ ಇಲ್ಲೇ ಹೋಗಿ ಬರ್ತೀನಿ ಅಂತ ಹೋಗ್ಬಿಟ್ರು. ನಾನು ಪಕ್ಕದಲ್ಲಿ ಕೂತಿದ್ದೀನಿ. ನಾನು ಧೈರ್ಯ ಪಡಿಸ್ಕೊಂಡು ಹೇಳ್ತಿದ್ದೀನಿ, ಜೀವ, ಯೇಸು ನೀನು ಜೀವ ಕೊಡ್ತಾರೆ. ಜೀವ, ದೇವರನ್ನು ಬದುಕಿಸ್ತಾರೆ. ಜೀವ, ನೀನು ಎದ್ದು ನಡೆದಾಡ್ತಿ. ಜೀವ, ನೀನು ಖಂಡಿತ ಜೀವಿಸ್ತಿ. ಜೀವ, ಯೇಸು ನೀನು ಮುಟ್ತಾನೆ. ಆ ವ್ಯಕ್ತಿ, ಆ ಮಗು ಕಿವಿಲಿ ಸಾರ್ತಾ ಇದ್ದೀನಿ. ಆ ಮಗುಗೆ ಅರ್ಥ ಆಯ್ತೈತೋ ಇಲ್ಲೋ ಗೊತ್ತಿಲ್ಲ, ನಾನು ನಂಬಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಆದರೆ ದೇವೋಕ್ತಿಯನ್ನು, ಹಲ್ಲೆಲೂಯಾ. ಎಷ್ಟೋ ವರ್ಷಗಳು ಕಳೆದೋಯ್ತು. ನಾನು ಈಗ ಒಂದು 3 ವರ್ಷ 4 ವರ್ಷದ ಹಿಂದೆನೇ ಹೋಗ್ಬೇಕಾದ್ರೆ ಅವ್ರ ತಾಯಿ ಸಿಕ್ಕಿದ್ರು ರಸ್ತೆಯಲ್ಲಿ. ಆ ತಾಯಿಗೆ ಮಾತಾಡ್ತಿದ್ದೀನಿ, ಜ್ಯೋತಿ ಸಿಸ್ಟರ್ ಅಂತ ಅವ್ರ ಹೆಸರು. ಸಿಸ್ಟ್ರೇ ಆರಾಮ್ರ ಅಂತ ನಾನು ಮಾತಾಡಿದೆ. ಹ್ಞೂ ಪಾಸ್ಟ್ರೆ ಆರಾಮಿದ್ದೀರಿ. ಓಹ್ ರಾಜು ಪಾಸ್ಟ್ರು ಚೆನ್ನಾಗಿದ್ದೀರಾ? ಓ ಚೆನ್ನಾಗಿದ್ದೀನಿ, ಸ್ತೋತ್ರ ಸ್ತೋತ್ರ. ಆ ಹುಡುಗ ಬಂದು ನಿಂತ್ಕೊಳ್ತಿದ್ದಾನೆ, ಇಷ್ಟು ಎತ್ತರ ಇದ್ದಾನೆ, ನನಗೆ ಗೊತ್ತಿಲ್ಲ. ತಮಿಳಲ್ಲಿ ಹೇಳ್ತಿದ್ದಾನೆ, ಪಾಸ್ಟರ್ ಪ್ರೈಸ್ ಲಾರ್ಡ್ ಕೊಡು ಅಂತ ಹೇಳ್ತಿದ್ದಾರೆ. ನಾನು ನೋಡಿದ್ದೀನಿ, ಇವ್ರು ಯಾರು ಅಂತ ಕೇಳಿದೆ. ಪಾಸ್ಟೇ ಗೊತ್ತಿಲ್ವಾ? ಜೀವ ಆಸ್ಪತ್ರೆಯಲ್ಲಿ ಇದ್ನಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ದೈವೋಕ್ತಿಗಳನ್ನು ನುಡಿ. ನಿನ್ನ ನಂಬಿಕೆಯಿಂದ ಮಾತನಾಡು ದೇವೋಕ್ತಿಗಳನ್ನು. ಹಲ್ಲೆಲೂಯಾ. ಸತ್ತೋಗಿರೋ ವಿಷಯಗಳಲ್ಲಿ ದೇವರು ಕಾರ್ಯ ಮಾಡ್ತಾನೆ. ನಿನ್ನ ಕುಟುಂಬದಲ್ಲಿ ಯಾರು ರಕ್ಷಣೆ ಹೊಂದಿಲ್ವಾ, ದೈವೋಕ್ತಿಯನ್ನು ನುಡಿ. ಅವರಲ್ಲಿ ಸತ್ತೋಗಿರೋ ಆತ್ಮಗಳು ಬದುಕಲಿ ಅಂತ ಹೇಳು. ಯೇಸುವಿನ ನಾಮದ ರಕ್ಷಣೆಗೆ ಬರಲಿ ಅಂತ ಹೇಳು. ಹಲ್ಲೆಲೂಯಾ. ನೀನು ಪ್ರಾರ್ಥಿಸಿ ಹೇಳು, ಯೇಸು ನಾಮದಲ್ಲಿ ಒಂದು ದಿನ ನೀನು ಚರ್ಚಿಗೆ ಬರ್ತಿ, ಒಂದು ದಿನ ನೀನು ದೇವರನ್ನ ಆರಾಧಿಸುವ ಮಗನು ಮಗಳಾಗ್ತಿ. ನನ್ನ ತಂದೆ ತಾಯಿಯಾಗಿರೋ ನೀನು ಒಂದು ದಿನ ಯೇಸುವಿನ ಸನ್ನಿಧಿಯಲ್ಲಿ ನಿಜವಾಗಿ ದೇವರನ್ನ ಆರಾಧಿಸುವ ತಂದೆ ತಾಯಿಯಾಗಿ ನಿಲ್ತಿ ಅಂತ ನೀನು ಹೇಳು. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ನೀನು ದೇವೋಕ್ತಿಯನ್ನು ನುಡಿಯುವಾಗ ಸತ್ತೋಗಿರೋ ಆತ್ಮಗಳು ಕರ್ತನ ಬದುಕಿಸ್ತಾನೆ.